ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಕುಂದಾಪುರ ಸೈಡ್ ಮಾಡುವಂತಹ ಮತ್ತಿಗುಳ್ಳ ಪೋಳುಳಿ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಸಾಂಬಾರು ನಿಮಗೆ ಉಡುಪಿ ಕೃಷ್ಣ ಮಠದಲ್ಲಿ ಯಾವಾಗಲೂ ಬಡಿಸ್ತಾರೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಈ ರೀತಿಯಾದಂಥ ಬದನೆಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ಅದನ್ನು ತಂದು ಈ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ನೀವು ಮಾಮೂಲಿ ಚಿಕ್ಕ ಬದನೆಕಾಯಲ್ಲೂ ಕೂಡ ಮಾಡ್ಕೋಬೋದು. ವೈಟ್ ಬದನೆಕಾಯಿ ಬರುತ್ತಲ್ಲ, ಅದರಲ್ಲೂ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ 2 ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ಬೇಳೆನ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಬೇಯಿಸಿಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಹಾಗೆ 1 ಮುಷ್ಟಿ ಆಗುವಷ್ಟು ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ಸ್ವಲ್ಪ ನೀರಿಗೆ ಕರಿಬೇವು, ಅದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ನೀವು ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಬದನೆಕಾಯಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಬೆಲ್ಲ, ಅದರ ಜೊತೆ ರುಚಿಗೆ ನೀವು ಖಾರ ಎಷ್ಟು ಹಾಕಿದ್ದೀರೋ ಅದಕ್ಕೆ ತಕ್ಕನಾಗೆ ಹುಳಿನ ಸೇರಿಸ್ಕೊಳ್ಳಿ. ಇದಕ್ಕೆ ನೀವು 1 ಸ್ಪೂನ್ ಅರಿಶಿನ ಸೇರಿಸಿ ಚೆನ್ನಾಗಿ ಬದನೆಕಾಯಿನ ಬೇಯಿಸ್ಕೋಬೇಕು. ನಾನು ಇಲ್ಲಿ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ 10 ನಿಮಿಷ ಚೆನ್ನಾಗಿ ಬೇಯೋ ಹಾಗೆ ಬೇಯಿಸ್ಕೊಳ್ಳಿ. ಅದಾದಮೇಲೆ ನೀವು ಬೇಳೆನ ಬೇಯಿಸ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸಿ ಎಷ್ಟು ಹದ ಬೇಕೋ ಅಷ್ಟು ಸಾಂಬಾರನ್ನ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿ. ಇದಕ್ಕೆ ಒಂದು ಸ್ಪೆಷಲ್ ಅಂದರೆ ಒಗ್ಗರಣೆ. ಇದನ್ನು ನೀವು ತೆಂಗಿನಕಾಯಿ ಎಣ್ಣೆಯಲ್ಲೇ ಕೊಡಬೇಕು, ಆವಾಗಲೇ ಇದ್ರದ್ದು ರುಚಿ ಹೆಚ್ಚಾಗೋದು. ಇಲ್ಲಿ ನಾನು ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ 1 ಸ್ಪೂನ್, ಉದ್ದಿನಬೇಳೆ, ಇಂಗನ್ನು ಸೇರ್ಸೋಕ್ಕೆ ಮರಿಬೇಡಿ. ಇಂಗು ಕೂಡ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಜೀರಿಗೆ, ಸ್ವಲ್ಪ ಕರಿಬೇವು, ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಬಿಸಿ ಬಿಸಿ ಸಾಂಬಾರು ರೆಡಿ. ಈ ಸಾಂಬಾರು ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಸಾಂಬಾರು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.